ನೋಡ ಹಿಂದೆ ಬನ್ನಿ. ಮಾಡೋಕ್ಕಾಗಲ್ಲ. ನಾವು ಹಳ್ಳಿ ನಾಗರಿಕರು ಯಾರೂ ಬದುಕೋಕ್ಕಾಗಲ್ಲ. ಇಲ್ಲಿ ಹೈವೇ ಮಾಡಲಾಗಿ ನೋಡಿ ಇಲ್ಲಿ ನಿಲ್ಸ್ಕೊತಾರೆ ಬಂತು. ಅವ್ರು ಹೆಂಗೆ ಬರ್ತಾರೆ ಕೆ ಎಸ್ ಆರ್ ಟಿ ಸಿ ಯಾವುದು ಲಾರಿಗಳು ಏನು ಎಲ್ಲಿಗೆ ಬರ್ತಾರೆ ಏನೋ ನಿಲ್ಲಿಸ್ತಾರೆ. ಇಲ್ಲಿ ನೋಡಿ ಇಲ್ಲೇ ಡಿವೈಡರ್ ಇದು. ಇಲ್ಲಿ ರೋಡ್ ಚಿಕ್ಕದಾದ್ರಿಂದ ನಾವು ಹಳ್ಳಿ ನಾಗರಿಕ ಟ್ಯಾಕ್ಟ್ರಿ ಬರ್ತಾ ಇದ್ದಾರಲ್ಲ ಹೆಂಗೆ ಹೋಗೋಕ್ಕಾಗತ್ತೆ ಹೇಳಿ. ಸರ್ವಿಸ್ ರೋಡೇ ದೊಡ್ಡದು ಮಾಡ್ಬೇಕಾದ್ರೆ ಸರ್ ಅವರು ಬಂದಂಗೆ ಬರ್ತಾರೆ ಸರ್. ಇಲ್ಲಿ ದಯವಿಟ್ಟು ಏನಾದರೂ ಸಂಸಾರ ಮಾಡಿ ಈಗ ಸಾರ್ವಜನಿಕರು ಒಂದು ಪ್ರಾಂತ್ಯ ಮಟ್ಟದಲ್ಲೇ ಒಂದು ದೂರೇ ಬರ್ತಿರ್ತಾರೆ. ಇದನ್ನ ಹೆಂಗಾದ್ರೂ ಮಾಡಿ ಇದನ್ನ ಜಾಗಕ್ಕೆ ಮೊನ್ನೆ ಒಂದು ಆಗಿದೆ. ಒಂದು ಆಟೋ ಮಾಡ್ಕೊಂಡು ಅವ್ರ ಫ್ರೆಂಡ್ ದಂಡ ಕಟ್ಕೊಂಡಿದ್ದಾರೆ. ಬರ್ತಾರೆ ಸರ್. ಕೆ ಎಸ್ ಆರ್ ಟಿ ಸಿ ಒಂದೇ ಅಲ್ಲ ಸರ್. ನೋಡಿ ಈಗ ನಮ್ಮ ವೆಹಿಕಲ್ ರೈತರುಗಳಿಂದಾನೆ ಬದುಕೋಕ್ಕಾಗತ್ತಾ? ಈಗ ಎಲ್ಲ ಊರಲ್ಲಿ ಒಂದು ಎಮ್ಮೆ ಹಿಡ್ಕೊಬರಕ್ಕಾಗಲ್ಲ, ಒಂದು ದನ ಹಿಡ್ಕೊಬರಕ್ಕಾಗಲ್ಲ. ಯಾಕೆ ಹೈವೇ ಮಾಡ್ಲಾಗಿ ಮೈಸೂರು ಟು ಬೆಂಗಳೂರವರೇ ಬದುಕ್ತಾರ, ಹಳ್ಳಿಯವರಿಂದ ಹೆಂಗೆ ಬದುಕ್ತಾರೆ? ಇಲ್ಲೇ ಏನು ದಯವಿಟ್ಟು ಸರ್ ಇದೇನೋ ಸಿಗ್ನಲ್ ಮಾಡಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿಸ್ಬೇಕು. ನನಗೆ ಹೊಟ್ಟೆ ಉರಿದ ಎಷ್ಟು ಜನ ಮಕ್ಕಳುಗಳು ಹಾಳಾಗೋದ್ರಿ ಇವತ್ತು, ಎಷ್ಟು ಇದು ಮಾಡಿದ್ರು ಸರ್. ನೋಡಿ 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 ಬಸ್ಸಲ್ಲಿ ಹೋಗ್ತಾರೆ. ಇಲ್ಲ ಒಂದು 2 ನಿಮಿಷ ಇರಿ ಸರ್. ಸ್ಟೇಷನ್ ಕರ್ಕೊಂಡು ನಮ್ಮ ಅರ್ಧ ಗಂಟೆ ವೇಟ್ ಮಾಡಿದ್ದೀನಿ, ಬಸ್ ನಿಲ್ಸೋದೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಹಾಸ್ಪಿಟಲ್ ಇದ್ರಿ ನೋಡಿ, ಅಲ್ಲಿ ವೆಹಿಕಲ್ ಮಾಡಿದ್ದಾರೆ. ಈ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಸ್ವಲ್ಪ ಇದು ಎಲ್ಲರಿಗೂ ಮಾಡಿಸಿದ್ದಾರೆ. ಇಲ್ಲೊಂದು ಅವಶ್ಯಕತೆ ಇದೆ ಸರ್. ಅಲ್ಲಿ ಕ್ಯಾಮ್ರಾ ಪಾಸ್ ಆದಮೇಲೆ ಕ್ಯಾಮ್ರಾ ಪಾಸ್ ಆದ ತಕ್ಷಣ ಓವರ್ ಆಟೋಮೆಟಿಕಾಗಿ ಸ್ಪೀಡ್ ಆಗ್ಬಿಡ್ತವೆ ವೆಹಿಕಲ್ಗಳು. ಇಲ್ಲಿ ಅವ್ರು ಕಂಟ್ರೋಲ್ ಬರಲ್ಲ. ಇಲ್ಲಿ ಕಂಟ್ರೋಲ್ ಬರೋಕೆ ಏನಾದ್ರು ಮಾಡೋದು. ಸ್ಪೀಡ್ ಬ್ರೇಕರ್ ಹಾಕ್ಬೇಕಾಗಲ್ಲ. ಹೌದು ಸರ್. ಇಲ್ಲಿ ಸರ್ ಟರ್ನಿಂಗಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.